ನೋಡ್ರಿ ಇವಾಗ ಎಲ್ಲ ಕಸ ಗುಡಿಸಿ ನೋಡ್ರಿ ಶ್ರವಣಕುಮಾರ ನೀನು ಏನು ಚಾಪೀಸ್ ಚೆಲ್ಲಿದ್ನಲ್ರಿ ಇಲ್ಲೆಲ್ಲ ತಿಕ್ಬಿಟ್ಟಿದ್ದೀನಿ ರೀ ಚಾಪೀಸು ಅಷ್ಟೇ ನೀರು ಹೊಡೆದು ಒರೆಸ್ಬಿಟ್ಟಿನಿ ರೀ ನೋಡ್ರಿ ಶ್ರವಣಕುಮಾರ ಶ್ರಾವಣಿ ಎದ್ದಾರಿ ಹೊರಗೆ ಹೋಗ್ಯಾರ ಅವ್ರು ಎದ್ದು ನಾವು ಸಾಸಿ ಗಿಸಿ ಮಡಿಚಿ ಅಭಿಷಿ ಅವ್ರನ್ನ ಇವಾಗ ತಿರಿ ಸೂರ್ಯ ಬಂದನ್ರಿ ಇವು ಕಾಜಿ ಗುಂಡಿ ಮಾಡೋದ ಅಂದ್ನಲ್ರಿ ಇಲ್ಲೇ ಅದ ನೋಡ್ರಿ ಅವು ಇವು ಅಲಿಬೇಕ್ರಿ ಅವನ್ನ ಬರ್ರಿ ಮನೆ ಕ್ಲೀನ್ ಇರ್ಬೇಕು ನೋಡ್ರಿ ನನಗೆ ಬಾಂಡೆ ಭಾಳ ಇಲ್ರಿ ಇವತ್ತು ಏನಲ್ರಿ ಇನ್ನೂ ಕಸ ಗುಡ್ಸೀನಿ ಎಲ್ಲ ಅದು ಕಸ ತುಂಬ್ಕೊಂಡು ಚೆಲ್ಲಿ ಬರ್ಬೇಕ್ರಿ ಇನ್ನೂ ಕಸ ಚೆಲ್ಲಿ ಬಂದಿಲ್ಲ ಬಾಂಡೆನೂ ಭಾಳ ಇಲ್ಲ ನೋಡ್ರಿ ನೀರು ಬಂದಾವ್ರಿ ಇವಾಗ ನೀರು ತುಂಬಬೇಕು ಬರ್ರಿ ಮತ್ತು ನೀರು ತುಂಬಿ ಮತ್ತೆಲ್ಲ ಬಾಂಡೆ ತಿಕ್ಕೊಂಡು ಮತ್ತು ಅಡುಗೆ ಮಾಡಿ ಸಿಕ್ತೀನಿ ಒಮ್ಮೆ ಜಾಕ ಮಾಡಿ ನೋಡ್ರಿ ನಾಷ್ಟ ನೀರು ತುಂಬಿ ನಾಷ್ಟಕ್ಕೆಲ್ಲ ಹೋಳಿ ಎಲ್ಲ ಸಜ್ಜು ಮಾಡೀನಿ ರೀ ಬಂದು ಜಾಕ ಮಾಡಿ ಬರ್ತೀನಿ ರೀ ಜಾಕ ಮಾಡಿ ಶ್ರವಣಕುಮಾರ್ ಜಾಕ ಮಾಡಿಸಿ ನಾನು ಜಾಕ ಮಾಡಿ ಬಂದು ಒಳ್ಳೆ ಉಪ್ಪಿಟ್ಟು ಮಾಡಕ್ಕೆ ಸಿಗ್ತೀನಿ ನೋಡ್ರಿ ಒಮ್ಮೆ ನೋಡ್ರಿ ಜಾಕನೂ ಆಯ್ತು ಶ್ರಾವಣಿದು ಶ್ರವಣಕುಮಾರ್ದು ನಂದು ಜಾಕ ಆಯ್ತು ನಾಷ್ಟಕ್ಕೆ ಉಳಾಕತ್ತೀನಿ ನೋಡ್ರಿ ಇಲ್ಲೇ ನಾಷ್ಟಕ್ಕೆ ಉಳಾಕತ್ತೀನಿ ರವ್ದು ಕೈಟ್ರಾತ್ರಿ ಉಪ್ಪಿಟ್ಟು ಮಾಡ್ತೀನಿ ರೀ ಶ್ರಾವಣಿ ಸಾಲಿಗೆ ಓದ್ತಾಳ್ರಿ ಟೈಮ್ 9 ಆಗೈತಿ ಉಪ್ಪಿಟ್ಟು ಮಾಡಿ ಮತ್ತು ಸಿಗ್ತೀನಿ ರೀ ನಿಮ್ಗೆ ಬಿಸಿ 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 ಉಪ್ಪಿಟ್ಟು ರೆಡಿ ಆಯ್ತು ಶ್ರಾವಣಿಗೂ ಹಾಕೀನಿ ಶ್ರವಣಕುಮಾರ್ಗೂ ಹಾಕೀನಿ ರೀ ಸುಡ್ತೈತಿ ನಾ ಬಿಸಿ ಬಿಸಿ ಐತ್ರಿ ಇವಾಗ ರೆಡಿ ಮಾಡೀನಿ ರೀ ಅವ್ರು ನಾಷ್ಟ ಮಾಡ್ತಾರೆ ಬರ್ರಿ ನೋಡ್ರಿ ಶ್ರಾವಣಿ ಬಿಸಿ ಬಿಸಿ ಉಪ್ಪಿಟ್ಟು ತಿಂದಾಳ ನಾನು ಬುತ್ತಿ ಬ್ಯಾಗ್ ರೆಡಿ ಮಾಡಿದ್ದೀನಿ ರೀ ಶ್ರವಣಕುಮಾರ್ ಹಾಯ್ ಮಾಡಪ್ಪಜ್ಜಿ ಕೈಲೇ ಮಾಡ್ಬೇಕಪ್ಪಾಜಿ ಹಾಯ್ ಮಾಡಿ ಶ್ರಾವಣಿ ಉಣ್ಣಾಕತ್ತಾಳ್ರಿ ಬಲಗೆಲೆ ಮಾಡಾಕತ್ತಾವ್ರಿ ನಾ ಶ್ರವಣಕುಮಾರ್ ಒಂದು ತುಂಡಿಲ್ರಿ ಶ್ರಾವಣಿ ಬಾಬಾ ಒಂದು ಟೈಮ್ ಆಗೈತಮ್ಮ ಹೋಬಾ ಉಂಡು ಹೋಬಾ ಮತ್ತು ಶ್ರವಣಕುಮಾರ ಸಾಲಿಗೆ ಹೋದ್ಮ್ಯಾಗ ಸಿಗ್ತೀನಿ ರೀ ಬಟ್ಟೆ ಬಾಂಡೆ ಮಾಡಿ ಸಿಗ್ತೀನಿ ನೋಡ್ರಿ ಇಲ್ಲೇ ಬಟ್ಟೆನೂ ಒಗದ್ಯಾ ಇವಾಗ ಲಾಗ್ ಚಾಲು ಮಾಡಿದ್ದು ನೋಡ್ರಿ ಬಟ್ಟೆ ಒಗದು ಹಾಕಿ ಬಾಂಡೆನೂ ತಿಕ್ಕಿದ್ದೀನಿ ರೀ ಉಪ್ಪಿಟ್ಟು ಮಾಡಿದ್ದು ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಮಾಡ್ಬೇಕ್ರಿ ಶೇಂಗಾ ಸಾಂಬಾರು ಅನ್ನ ಮಾಡ್ಬೇಕಂತೀನಿ ಇವಾಗ ಬರ್ರಿ ಒಬ್ಬರು ಸಿಸ್ಟರು ಮಾದೇವಿ ಅಂತ ನೋಡ್ರಿ ಕಮೆಂಟ್ ಮಾಡಿದರು ಅವರಿಗೆ ಸ್ವಲ್ಪ ಏನು ಕಮೆಂಟ್ ಮಾಡಿದ್ರು ಅಂತ ಹೇಳ್ತೀನಿ ತಡ್ರಿ ಬ್ಲೌಸ್ ಕಟಿಂಗ್ ಮಾಡ್ಬೇಕ್ರಿ ಸ್ಟಿಚಿಂಗ್ ಮಾಡಬೇಕು ಬ್ಲೌಸ್ ಕಟಿಂಗು ಸ್ಟಿಚಿಂಗ್ ಎರಡು ಅರ್ಜೆಂಟ್ ಬಂದವ್ರಿ ಬ್ಲೌಸು ನೋಡ್ರಿ ಇಲ್ಲೇ ಅರ್ಜೆಂಟ್ ಬ್ಲೌಸ್ ಅಲ್ಲಿ ಬಂದಂದು ಇವೆ ನೋಡ್ರಿ ರೊಕ್ಕ ಬ್ಲೌಸು ಕೂಡ ಕೊಟ್ಟೋಗ್ಯಾರ ಅರ್ಜೆಂಟ್ ಅದ ಅಂತ ಊರಿಗೆ ಹೋಗ್ತಾರಂತ್ರಿ ಅವರು ಇವೆರಡದವ್ರಿ ಅಸ್ತ್ರ ಬ್ಲೌಸು ಇದು ಆತೆ ಬ್ಲೌಸ್ ನೋಡ್ರಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಬೇಕ್ರಿ ಇವತ್ತು ಇವೆರಡು ನೋಡ್ರಿ ಎಲ್ಲ ಕೆಲಸನೂ ಆಯ್ತು ಇವಾಗ ಬ್ಲೌಸು ಕಟಿಂಗ್ ಮಾಡ್ಬೇಕಂತಿಟ್ಟೀನಿ ಸ್ಟಿಚಿಂಗ್ ಅಲ್ರಿ ಕಟಿಂಗ್ ಮಾಡ್ಬೇಕಂತಿಟ್ಟೀನಿ ಮಾದೇವಿ ಲೈಫ್ ಸ್ಟೈಲ್ ನೋಡ್ರಿ ಅವರು ಸಿಸ್ಟರ್ ನನಗೆ ವಿಡಿಯೋ ಹಾಕ್ತೀನಿ ರೀ ವ್ಯೂಸೇ ಬರ್ತಾಯಿಲ್ಲ ಏನು ಪ್ರಾಬ್ಲಮ್ ಇದ್ದಿರಬೇಕು ಹೇಳಿ ಸಿಸ್ಟರ್ ಅಂತೇಳಿ ನಿಮ್ಮ ಪ್ರಾಬ್ಲಮ್ ಏನಿದ್ದಿರ್ಬೇಕಂದ್ರೆ ನೀವು ಯೂಟ್ಯೂಬ್ನಾಗ ಡೈರೆಕ್ಟ್ ತಮ್ನೇಲ್ ಹಾಕಿ ಟೈಟಲು ತಮ್ನೇಲೆಲ್ಲ ಹಾಕಿ ಅಪ್ಲೋಡ್ ಮಾಡ್ತೀರಿ ಯೂಟ್ಯೂಬ್ನಾಗ ಅಪ್ಲೋಡ್ ಮಾಡ್ರೆ ಯೂಸ್ ಬರಲ್ರಿ ಬೇಕಾದ್ರೆ ವಿಡಿಯೋ ಚೆಕ್ ಮಾಡಿರಿ ನೋಡ್ರಿ ಬೇಕಾರೆ ಯೂಟ್ಯೂಬ್ ಅಷ್ಟೇ ವಿಡಿಯೋ ಅಪ್ಲೋಡ್ ಮಾಡ್ಬೇಕ್ರಿ ಅದು ಹೋಗಿ ಅನ್ ಪಬ್ಲಿಕ್ ಅಂತಿರ್ತಲ್ರಿ ಅದರೊಳಗಿಟ್ಟು ಅಪ್ಲೈ ಮಾಡ್ಬೇಕ್ರಿ ಮತ್ತು ಇದು ವೈಟಿ ಸ್ಟುಡಿಯೋ ಒಳಗೆ ಹೋಗಿ ಸೇವ್ ಆಗಿರ್ತೈತಿ ಅಲ್ಲಿ ಹೋಗಿ ನಾವು ಎಲ್ಲ ಟೈಟಲು ತಮ್ನೇಲು ಕರೆಕ್ಟಾಗಿ ಹಾಕಿ ಎಲ್ಲ ಇದು ಮಾಡಿ ಪಬ್ಲಿಕ್ ಮಾಡ್ಬೇಕ್ರಿ ಹಂಗಂದ್ರೆ ಯೂಸ್ ಬರ್ತಾ ನೋಡಿರಿ ಈ ಥರ ಮಾಡಿ ನೋಡಿರಿ ಖಂಡಿತ ಯೂಸ್ ಬರ್ತಾ ಅಂತ ಹೇಳ್ತೀನಿ ರೀ ಬರ್ರಿ ಇವಾಗ ಬ್ಲೌಸು ಸ್ಟಿಚಿಂಗ್ ಮಾಡಬೇಕು ಎಲ್ಲರೂ ತುಂಬಾ ಸಪೋರ್ಟ್ ಮಾಡಾಕತ್ತೀರಿ ಮಾಡಿರಿ ಇದೇ ಥರ ಸಪೋರ್ಟ್ ಮಾಡಿರಿ ಇನ್ನೂ ವಾಚ್ ಅವರ್ ಇವತ್ತಿಗೆ ಇನ್ನು 991 ಐತೆ ನೋಡಿರಿ ಇನ್ನು 9 ಆದ್ರೆ 4000 ವಾಚ್ ಅವರು ಕಂಪ್ಲೀಟ್ ಆಗುತ್ತೆ ಫುಲ್ ಖುಷಿಯಾಗೇನು ರೀ ಸಬ್ಸ್ಕ್ರೈಬರು ಕಂಪ್ಲೀಟ್ ಮಾಡ್ತೇವೆ ವಾಚ್ ಅವರ್ ನಾಳೆಗೆ ಎಷ್ಟಿದ್ರು ಕಂಪ್ಲೀಟ್ ಆಗತ್ತೈತೆ ರೀ ನೋಡಿ ಸಪೋರ್ಟ್ ಮಾಡಿರಿ ಇದೇ ಥರ ಅಂತ ಹೇಳ್ತೀನಿ ನೋಡಿರಿ ನಾನು ಇನ್ನು ಮ್ಯಾಗ ಒಂದು ಗಾದೆ ಮಾತು ಹೇಳಿ ಅದರ ಅರ್ಥ ಹೇಳ್ಬೇಕಂತ ಮಾಡೀನಿ ರೀ ಯಾವ ಥರ ಗಾದೆ ಮಾತು ಹೇಳಿ ಅಕ್ಕ ಅರ್ಥ ಹೇಳ್ತಾ ಅಂತ ಅನ್ಕೋತೀರಿ ಬರ್ರಿ ಇವಾಗ ಒಂದು ಹೇಳ್ತೀನಿ ನೋಡಿರಿ ನಾನು ಇವತ್ತು ನಾವೊಂದು ಗಾದೆ ಮಾತು ನಿಮ್ಗೆ ಕೂಡ ಅಷ್ಟೇ ಹೇಳ್ಕೊಡ್ತೀನಿ ನೋಡಿರಿ ಕೈ ಕೆಸರಾದರೆ ಬಾಯಿ ಮುಸುರಿ ಅಂತ ಒಂದು ಗಾದೆ ಮಾತಿತ್ತು ಅದಕ್ಕೆ ಅರ್ಥ ಏನಂದ್ರಿ ಕೈ ಕೆಸರಾದರೆ ನಾ ಸದ್ಯ ನಮ್ದು ನೋಡಿರಿ ಇವಾಗ ನಾ ಟೈಲರಿಂಗ್ ಕೆಲಸ ಮಾಡಿದ್ರೆ ನನಗೆ ಉಣ್ಣಾಕೆ ಬರುತ್ತೆ ಬರ್ತೇನೆ ರೀ ಕೈ ಕೆಸರಾದ್ರೇ ಬಾಯಿ ಮುಸುರಿ ಬೇಕಾದ ಕೆಲಸ ಮಾಡಲಕ್ರಿ ಅವ್ರು ಮಾಡಿದ್ರೇ ಉಣ್ಣಾಕೆ ಬರೋದ್ರಿ ಯಾರಾದರೂ ಊಟ ಮಾಡ್ತಾರೆ ಒಂದು ತುತ್ತು ಉಣ್ಬೇಕಂದ್ರೆ ಅವರು ದುಡಿಮೆಯಿಂದನೇ ಉಣ್ಬೇಕ್ರಿ ದುಡಿಲೇಬೇಕು ಕೈ ಕೆಸರಾದರೆ ಬಾಯಿ ಮುಸುರಿ ಅದಕ್ಕೆ ಅರ್ಥ ನೋಡಿರಿ ಈ ಥರ ನಿಮ್ಗೆ ಇಷ್ಟವಾದ್ರೆ
ಕೇಳ್ರಿ, ಕಮೆಂಟ್ ಮಾಡಿರಿ. ನಾನು ದಿನ ಒಂದು ಇದೇ ಥರ ಹೊಸ ಗಾದೆ ಮಾತುಗಳ ಅರ್ಥ ಮತ್ತು ಗಾದೆಗಳು ಹೇಳ್ಕೊತಾ ಬರ್ತೀನಿ ರೀ. ದಿನ ಡೈಲಿ ಲಾಗ್ನಾಗ ಒಂದು ಹೇಳಬೇಕು. ಗಾದೆ ಮಾತು ಎಷ್ಟೋ ಈ ಗಾದೆ ಮಾತು ಕೇಳೋದು ಹೇಳೋದು ಹೋಗೇ ಬಿಟ್ಟೈತಿ. ಮಕ್ಕಳಿಗೆ ಕೂಡ ಅರ್ಥ ಆಗುತ್ತೆ. ನಮಗೂ ಸ್ವಲ್ಪ ಗಾದೆ ಮಾತು ಹಿಂಗೈತೆ ಅಂತ ನಮಗೂ ಒಳ್ಳೆ ವಿಚಾರ ಬರ್ತಾ. ನಾ ಶಾಲೆ ಕಲಿಯಾಗ ಭಾಳ ಗಾದೆಗಳು ಭಾಳ ಓದ್ತಿದ್ದೀನಿ ರೀ. ಅದಕ್ಕೆ ಆ ವಿಚಾರ ಬರಲಿ ಅಂಥೇಳಿ ಅದ್ರ ಒಂದಿಷ್ಟು ಗೊತ್ತಿದ್ದಷ್ಟು ಅರ್ಥ ಗಾದೆ ಮಾತು ದಿನ ಡೈಲಿ ಲಾಗ್ನಾಗ ಒಂದು ಹಾಕ್ಬೇಕಂತ ಮಾಡೀನಿ ರೀ. ಇಷ್ಟವಾದ್ರೆ ಒಂದು ಲೈಕು ಕಮೆಂಟ್ ಮಾಡಿರಿ. ನಿಮ್ಗೆ ಎಷ್ಟು ಮಂದಿ ನೋಡೋಣ ಎಷ್ಟು ಲೈಕ್ ಬರ್ತಾವೆ ಇದಕ್ಕೆ ನೋಡಿ. ಎಷ್ಟು ಮಂದಿ ಭಾಳ ಮಂದಿ ಇಷ್ಟ ಆದ್ರೆ ಮಾಡ್ತೀನಿ ರೀ. ಮತ್ತು ಇಷ್ಟ ಇಲ್ಲ ಡೈಲಿ ಲಾಗ್ಸೇ ಇಷ್ಟ ಅಕ್ಕ ಅಂತಂದ್ರೆ ನಾ ಡೈಲಿ ಲಾಗ್ಸ ಮಾಡ್ತೀನಿ ನೋಡಿರಿ. ಬರೀ ಇವಾಗ ಬ್ಲೌಸು ಕಟಿಂಗ್ ಮಾಡಕ್ಕಂತಿದ್ದೆ. ಇದೊಂದು ನೆನಪಾದ್ರೆ ನಿಮಗೂ ಶೇರ್ ಮಾಡ್ಬೇಕಂತ ಶೇರ್ ಮಾಡಿ ನೋಡಿರಿ. ಈ ಬ್ಲೌಸು ಕಟಿಂಗ್ ಮಾಡೀನಿ. ಎರಡು ಟಿಚಿಂಗ್ ಮಾಡೋದಾಗಲ್ಲ ರೀ ಇವತ್ತು. ಯಾಕಂದ್ರೆ ಸುಸ್ತೂನು ಆಗೈತೆ ನನಗೆ. ಅವಿಷ್ಟು ಕಜ್ಜಿ ಗುಂಡಿ ಮಾಡ್ಬೇಕು ರೀ. ಇವತ್ತು ನೋಡಕ್ಕೆ ಬಂದೈತಿ ಶ್ರವಣಕುಮಾರ್ ಆಟ ಆಡೋಕೆ ಹೊರ್ಯಾಕೆ ಹೊಂಟ ನೋಡಿರಿ. ಹಂಗಂದ್ರೆ ಇವ್ನು ಕಟಿಂಗ್ ಮಾಡಾಗ ನಾನು ಲೈವ್ ಬಂದಿದ್ದೀನಿ ರೀ. ಲೈವ್ ಬರೋಣ ಬಟ್ಟೆ ಗಿರೇಕೊಂಬಂದು ರೀ. ಹಿಂಗಾಗಿ ಬಟ್ಟೆ ಹೊಲ್ಕೋತ ಕುಂತೆ. ಈಗ ಇವು ಕಸ ಗುಡಿಸಿ ಇದನ್ನು ಟಿಚಿಂಗ್ ಮಾಡ್ತೀನಿ ನೋಡಿರಿ. ಟಿಚಿಂಗ್ ಮಾಡಿ ನಾ ಅಡುಗೆ ಮಾಡ್ಬೇಕು ರೀ. ಮುಂಜಾನೆ ನಾನು ನಾಷ್ಟ ಮಾಡಿದ್ದೆ. ಮಧ್ಯಾಹ್ನದಾಗೂ ಉಪ್ಪಿಟ್ಟಿತ್ತು, ಅದನ್ನ ತಿಂದಾರೆ ಶ್ರವಣಕುಮಾರ. ನಾನು ಅದನ್ನೇ ತಿಂದೀನಿ. ಜಾಸ್ತಿ ಆದ್ರೆ ನಾಷ್ಟ ಮಾಡೋರಾಗನೇ ಕರೆಂಟ್ ಒಂದೋದು ನೋಡಿರಿ. ಬರ್ರಿ ಕಜ್ಜಿ ಗುಂಡಿ ಮಾಡಿ ಮತ್ತೆ ಸಿಗ್ತೀನಿ ನೋಡಿರಿ. ಶ್ರವಣಿ ಅಭ್ಯಾಸ ಮಾಡಕತ್ತ ನೋಡಿರಿ. ಅವು 3 ಜಂಪರ ಕಜ್ಜಿ ಗುಂಡಿ ಮಾಡಿ ಬಂದು ಒಂದಿಷ್ಟು ಸ್ವಲ್ಪ ರೊಟ್ಟಿ ಮಾಡ್ಬೇಕಂತ ಹಿಟ್ಟು ನಾದಿ ನೋಡಿರಿ. ರಾತ್ರಿ ಊಟಕ್ಕೆ ಮುಂಜಾನೆ ಉಪ್ಪಿಟ್ಟು ಮಾಡಿಬಿಟ್ಟೇನಿ ರೀ. ಮಾಡೋರಾಗೆ ಒಂದಿಷ್ಟು ಜಾಸ್ತಿ ಆಯ್ತು. ಅದನ್ನು ಉಪ್ಪಿಟ್ಟು ಮಧ್ಯಾಹ್ನ ತಿಂದೀವ್ರಿ. ಇವಾಗ ರೊಟ್ಟಿ ಮಾಡೋಕೆ ಹಿಟ್ಟು ನಾದಿ ನೋಡಿರಿ. ಇಲ್ಲೇ ಒಂದು ಸ್ವಲ್ಪ ಶೇಂಗಾ ಸಾಂಬಾರು ಮಾಡಿ ನೋಡಿರಿ. ಸ್ವಲ್ಪ ಮಾಡೀನಿ ರೀ ಶೇಂಗಾ ಸಾಂಬಾರು. ಯಾಕಂದ್ರೆ ರೊಟ್ಟಿ ಅನ್ನ ಮಾಡಿಲ್ಲ ರೀ. ಅನ್ನ ಮಾಡೋದೇ ನೋಡಿರಿ. ನಾ ಭಾಳ ಅನ್ನ ತಿನ್ನೋದಿಲ್ಲ ರೀ. ಶ್ರಾವಣಿಯರಿಗೆ ಶ್ರವಣಕುಮಾರ್ಗೂ ತಂಪು ಹೆಚ್ಚಾಗುತ್ತಲ್ಲ ರೀ. ಹಿಂಗಾಗಿ ಶ್ರವಣಕುಮಾರ್ಗೂ ಅನ್ನ ಭಾಳ ಕೊಡಲ್ಲ, ನಾನು ಭಾಳ ತಿನ್ನ ನೋಡಿರಿ ಅನ್ನ. ಬರೀ ರೊಟ್ಟಿ ಮಾಡಿ ಸಿಗ್ತೀನಿ ನೋಡಿರಿ. ಒಂದು 4 ರೊಟ್ಟಿ ಬಿಡ್ತೀನಿ ರೀ ಸದ್ಯ ಎಲ್ಲರಿಗೆ 3 ಅವ್ರೊಂದು ಅಂತಾರೆ. ನಾ 2 ರೊಟ್ಟಿ ಸಾಕು, 4 ರೊಟ್ಟಿ ಆತ ದಮ್ದಮ್ಮನು ಮಾಡಿಬಿಡ್ತೀನಿ ನೋಡಿರಿ. ಇಲ್ಲೇ ನಾನು ರೊಟ್ಟಿ ಮಾಡಿ ಸಾಂಬಾರು ಮಾಡಿ ಊಟ ಮಾಡಿ ಅವು ಕಜ್ಜಿ ಗುಂಡಿ ಮಾಡಿದ್ದು ನಿಮ್ಗೆ ಕೂಡ ತೋರ್ಸೋದಾಗಲಿಲ್ಲ ರೀ. ಯಾಕೆ ಮ್ಯಾಕ್ ಇಟ್ಟೆ. ಒಂದು ಸ್ವಲ್ಪ ತಲೆ ನೋವು ಹಲ್ಲು ನೋವು ಭಾಳ ಐತ್ರಿ. ಹಿಂಗಾಗಿ ವಿಡಿಯೋ ಕ್ಲಿಪ್ಪಿಂಗ್ ಭಾಳ ತೊಗೊಂಡಿಲ್ಲ ರೀ ಇವತ್ತು. ಎಷ್ಟಾಗುತ್ತೆ ನಾ ಅಷ್ಟು ವಿಡಿಯೋ ಮಾಡ್ಕೊಂಡಿ ನೋಡಿರಿ. ಯಾಕಂದ್ರೆ ಈ ಹಲ್ಲು ಒಂದಿಷ್ಟು ಮೊನ್ನೆ ತಲೆ ನೋವು ಐತೆ ಅಂತೇಳಿ ಒಂದಿಷ್ಟು ಚಹಾ ಕುಡ್ದೀನಿ ರೀ. ಹಲ್ಲು ನೋವು ಜಾಸ್ತಿ ಆಗಿಬಿಟ್ಟೈತೆ ನೋಡಿರಿ ಇವಾಗ. ಬರೀ ಇವತ್ತು 2 ಬ್ಲೌಸ್ ಕಟ್ಟಿಂಗು ಟಿಚಿಂಗು ಮುಗಿಸ್ಬೇಕು ಅಂತೇಳಿ ನಾ ಮಾಡಿದ್ದೆ. ಆಗಲಿಲ್ಲ ನೋಡಿರಿ ಇವತ್ತು. ಏನು ಮಾಡೋದು. ಯಾಕಂದ್ರೆ ಹಲ್ಲು ಹೊಡ್ಯಾಕತ್ತಿ ಅಂದ್ರೆ ನನಗೆ ಸಮಾಧಾನನೇ ಆಗಲ್ಲ ರೀ. ಹಿಂಗಾಗಿ ಒಂದಿಷ್ಟು ಲೈವ್ ಒಂದಿಟ್ಟು ಹೋಗಿದ್ದೆ. ಹೊಲಿತಿದ್ದೆ ಬಿಡ್ರಿ. ಲೈವ್ಗೆ ಹೋದ್ರೆ ಒಂದು ತಾಸು ಹೋಗೀನಿ ರೀ. ಇವತ್ತು ಚಂತರ ವೇಸ್ಟ್ ನೋಡಿರಿ. ಇವತ್ತಿಂದು ದಗದ ಹಲ್ಲು ನೋವಿಂದ ಭಾಳ ಹೊಡೆತ ಆಗೈತೆ ನೋಡಿರಿ. ಹಲ್ಲು ಹೊಡ್ಯಾಕತ್ತು ಅಂದ್ರೆ ಆ ನಮ್ನಿ ಹೊಡಿತೈತೆ ರೀ. ಗಪ್ಪಾಗೈತೆ. ಮೊನ್ನೆ ಗಪ್ಪಾಗಿ ಹೊಡ್ಯಾಕತ್ತಿತ್ತು ಗಪ್ಪಾಗಿತ್ತು. ಮೊನ್ನೆಗೆ ಜಾಸ್ತಿ ಹೊಡ್ಯಾಕತ್ರಿ. ಒಂದಿಷ್ಟೇ ತಲೆ ಹೊಡ್ಯಾಕತ್ತಂದ್ರೆ ಒಂದಿಷ್ಟು ಚಹಾ ಕುಡಿದ್ರೆ ತಲೆಯಾಗ ಒಂದಿಟ್ಟು ತಲೆ ಹೊಡಿ ಕಮ್ಮಿ ಆಗತ್ತೆ ರೀ. ಯಾವ ಗುಳಿಗೆ ನುಂಗು ಏನೋ ನುಂಗು ನನ್ನ ತಲೆನೋವು ಕಮ್ಮಿ ಆಗಲ್ಲ ರೀ. ಚಹಾ ಗಟ್ಟಿಯಾಗಿ ಒಂದಿಷ್ಟು ಹಾಲು ತಂದು ಚಹಾ ಮಾಡ್ಕೊಂಡು ಕುಡಿದ್ನಂದ್ರೆ ತಲೆನೋವು ಒಮ್ಮೆಲೆ ಗಪ್ಪಾಗಿಬಿಡ್ತು ರೀ. ಚಹಾ ಕುಡಿದ್ನಂದ್ರೆ ಹಲ್ಲು ನೋವು ಬರುತ್ತೆ ನೋಡಿರಿ. ಏನು ಮಾಡ್ಬೇಕು ರೀ. ತಲೆನೋವು ಹಲ್ಲು ನೋವು ಇವತ್ತು ಮಿಕ್ಕಿ ಹೋಗೈತೆ ನನಗೆ. ಹಿಂಗಾಗಿ ಟೈಲರಿಂಗ್ ಕೆಲಸ ಮಾಡೇ ಇಲ್ಲ ನೋಡಿರಿ. ಗುಡ್ ನೈಟ್ ಎಲ್ಲರಿಗೆ.